ಸ್ನೇಹಿತರ ಜೊತೆ ಐಷಾರಾಮಿ ಬೈಕ್ನಲ್ಲಿ ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರ ಕಡೆಗೆ ಸವಾರಿ ಮಾಡುತ್ತಿದ್ದ ವೇಳೆ ಬೈಕ್ ಸವಾರನ ನಿಯಂತ್ರಣ ತಪ್ಪಿ ಬೈಕ್ ಅಪಘಾತಕ್ಕೀಡಾದ ಪರಿಣಾಮ ಯುವಕ ಗಂಭೀರವಾಗಿ ಗಾಯಗೊಂಡು ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ರಾಷ್ಟ್ರೀಯ ಹೆದ್ದಾರಿ 44ರ ಚಿಕ್ಕಬಳ್ಳಾಪುರ ತಾಲೂಕಿನ ಸೇಠ್ದಿನ್ನೆ ಬಳಿ ನಡೆದಿದೆ. ಮೃತ ಯುವಕ ಬೆಂಗಳೂರು ಮೂಲದ ಸುಮಾರು 30 ವರ್ಷದ ದೇವಿ ಪ್ರಸಾದ್ ಎಂದು ತಿಳಿದು ಬಂದಿದೆ. ಅಂದಹಾಗೆ ದೇವಿ ಪ್ರಸಾದ್ ಹಾಗೂ ಇಬ್ಬರು ಸ್ನೇಹಿತರು ಸೇರಿ ಪೇರೆಸಂದ್ರ ಬಳಿ ಇರುವ ಖಾಸಗಿ ಹೋಟೆಲ್ವೊಂದರಲ್ಲಿ ಊಟ ಮಾಡಲು ಪ್ಲಾನ್ ಮಾಡಿಕೊಂಡು ಅದರಂತೆ 3 ಜನ ಐಷಾರಾಮಿ ಬೈಕ್ಗಳಲ್ಲಿ ರೈಡ್ ಬಂದಿದ್ದಾರೆ. ಈ ವೇಳೆ ದುರದೃಷ್ಟಕರ ಅಪಘಾತ ಸಂಭವಿಸಿ ದೇವಿ ಪ್ರಸಾದ್ ಎಂಬ ಯುವಕ ಸಾವನ್ನಪ್ಪಿದ್ದಾನೆ. ಇನ್ನು ಘಟನೆ ಯಾವ ರೀತಿ ಸಂಭವಿಸಿದೆ ಎಂಬುದು ತಿಳಿದು ಬಂದಿಲ್ಲ. ಆದರೆ ಬೈಕ್ ನುಜ್ಜುಗುಜ್ಜಾಗಿದೆ. ಜೋಶ್ವಾ ಅಂತ 3 ಜನ ಫ್ರೆಂಡ್ಸು ಇದು ಗಾಡಿಯಲ್ಲಿ ಒಂದು ನೈಟ್ ರೈಡ್ ಹೋಗೋಣ ಅಂತ ಶೂಟ್ ಮಾಡೋಕ್ಕೆ ಏನು ವೀಡಿಯೋ ಅಂತ ಬೆಂಗಳೂರಲ್ಲಿಂದು ಬಿಗ್ ಬೇ ಹತ್ರ ಹೋಗ್ತಾ ಇದ್ದೀವಿ. ನಾನು ಫಸ್ಟು ಮುಂಚೆ ಹೋಗ್ಬಿಟ್ರೆ ಫಾಸ್ಟಲ್ಲಿ. ಆಮೇಲೆ ಇಬ್ಬರು ಫ್ರೆಂಡ್ ಏನಾಯಿತು ಗಾಡಿ ಸ್ವಿಚ್ ಮಾಡಿದ್ದಾರೆ. ಸ್ವಿಚ್ ಮಾಡುವಾಗ ಇವನು ಸ್ವಲ್ಪ ಲಾಸ್ಟಾಗಿ ಬಂದಿದ್ದಾರೆ. ಮಿಡ್ಲಾಗಿ ಏನಾಯಿತು, ನನ್ನ ಫ್ರೆಂಡ್ ದೇವಿ ಅವರು ಒಂದು ಟರ್ನಿಂಗಲ್ಲಿ ಸ್ಪೀಡ್ ಆಗ್ಬಿಟ್ಟು ಯಾರೋ ಒಂದು ಗಾಡಿ ಬಂದು ಹಿಟ್ ಆಗಿದ್ರು. ಆಮೇಲೆ ನನ್ನ ಫ್ರೆಂಡ್ ಫೋನ್ ಮಾಡಿಬಿಟ್ಟು ಈ ಥರ ಆಕ್ಸಿಡೆಂಟ್ ಆಗಿದೆ ಅಂತ ವಾಪಸ್ ಕರೆದ್ರು. ನಾನು ನ್ಯೂಟರ್ನ್ ಮಾಡಿಬಿಟ್ಟು ಬಂದ ಮೇಲೆ ನೋಡಿದ್ರೆ ಸ್ಪಾಟಲ್ಲಿ ನಮ್ಮ ಫ್ರೆಂಡು ಸ್ಪಾಟಲ್ಲಿ ಇತ್ತು. ಟ್ರಕ್ಕಿಗೆ ಹೋಗ್ಬಿಟ್ಟು ಗುದ್ದಿದ್ದಾರೆ ಅವ್ರಿಗೆ ಫ್ರಂಟ್ ಸೈಡು, ಬ್ಯಾಕ್ ಸೈಡ್ ಟ್ರಕ್, ಇವ್ರ ಫ್ರಂಟ್ ಸೈಡ್ ಅಂತೂ ಹೋಗಿ ಗುದ್ದಿದ್ದಾರೆ ಅವರು ಸ್ಪಾಟು. ನಾನು ಒಂದು 10-15 ಮಿನಿಟ್ಸಲ್ಲಿ ಯೂಟರ್ನ್ ಮಾಡಿಬಿಟ್ಟು ಬಂದುಬಿಟ್ಟೆ. ನಾನು ಒಂದು 10:30 ಬಿಟ್ಟರೆ ನಾನು ಇಲ್ಲಿಂದ ನೈಟು 10:30. 3 ಜನ 3 ಗಾಡಿ. ನಂದು ಟ್ರಯಂಪು ಒಂದು ಡ್ಯೂಕ್ 390 ಇತ್ತು. ಆಮೇಲೆ ಒಂದು GT 650 ಇತ್ತು. ಇದು ಬಂದು ಬಿಗ್ ಬೇ ಆನ್ ದ ವೇ ಹೈವೇ, ಅದು ಹೈದರಾಬಾದ್ ಹೈವೇ ಇದೆ ಅಲ್ವಾ, ಅಲ್ಲಿ. ಹಾಂ, ಬಿಗ್ ಬೇ ಒಂದು ರೆಸ್ಟೋರೆಂಟ್ ಈಟ್ರೀಸ್ ಎಲ್ಲ ಇದೆ, ಎಂಪೈರ್ ಅದೆಲ್ಲ. ಅಲ್ಲಿ ಹೋಗ್ಬಿಟ್ಟು ಡಿನ್ನರ್ ಮಾಡ್ಕೊಂಡು ಬರುವಾಗ ಅದೇ ಹೋಗ್ತಿರುವಾಗ ಆಯ್ತು ಇದು. ಅದೇ ಅವರು 2 ವರ್ಷ ಇದೆ ಸರ್. 2 ವರ್ಷ ಸೇಮ್ ಜಿಮ್ಮಲ್ಲಿ ಕೆಲಸ ಮಾಡಿದ್ರು. ಆಮೇಲೆ ತುಂಬ ಕ್ಲೋಸ್ ಫ್ರೆಂಡ್ ಅವರು. ವೀಕ್ಲಿ ಟ್ರಿಪ್ಪು ರೈಡೆಲ್ಲ ಹೋಗ್ತಾಯಿದ್ವಿ ನಾವು. ಆಮೇಲೆ ಹಂಗೆ ಸುಮ್ಮ ಒಂದೊಂದು ರೈಡ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ನಾವು ಅಷ್ಟೇ. ಇನ್ನು ಯುವಕ ಅನುಭವಿ ಬೈಕ್ ರೈಡರ್ ಆಗಿದ್ದು ರೈಡ್ ವೇಳೆ ಹೆಲ್ಮೆಟ್ ಸೇರಿದಂತೆ ಎಲ್ಲ ರೀತಿಯ ಸೇಫ್ಟಿ ಗಿಯರ್ ಬಳಸುತ್ತಿದ್ರು. ಆದರೆ ಈ ಘಟನೆಯು ಹಿಟ್ ಅಂಡ್ ರನ್ ರೀತಿಯಲ್ಲಿ ಬೈಕ್ಗೆ ಡಿಕ್ಕಿ ಹೊಡೆದು ಪರಾರಿಯಾಗಿದ್ದಾರೆ ಎಂದು ಮೃತ ಯುವಕನ ತಂದೆ ಶಂಕೆ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಘಟನೆಯು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದು ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಚಿಕ್ಕಬಳ್ಳಾಪುರ ಶವಾಗಾರಕ್ಕೆ ರವಾನಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಸರ್, ನನ್ನ ಹೆಸರು ಬಾಬು ಅಂತೇಳಿ ಇರೋದು. ನಾವು ವಾಸ ಮಾಡೋದು ಏನಾನಪುರ. ನನ್ನ ಮಗ ದೇವಿ ಪ್ರಸಾದ್ ಡೆತ್ ಆಗಿರೋದು. 30 ವರ್ಷ ಅವನಿಗೆ. ಅವನು ಆ್ಯಕ್ಚುಲಿ ಒಂದು ಪ್ರೊಫೆಷ್ನಲ್ ರೈಡರ್. ಅಂದರೆ ಟೋಟ್ಲಾಗಿ ಹೆಡ್ ಗಾರ್ಡು, ಆಮೇಲೆ ಏನಂತಾರೆ ಜಾಕೆಟು, ಹೆಲ್ಮೆಟ್ಟು ವಿತ್ ಕ್ಯಾಮ್ರಾನು ಇತ್ತು ಅಲ್ಲಿ ಫ್ರಂಟ್ನಲ್ಲಿ. ಅದೇ ಇವರು 3 ಜನ ಬಂದಾಗ ಫಸ್ಟ್ ಒಬ್ರು ಪಾಸ್ ಆಗಿಬಿಟ್ಟಿದೆ. ಅಂದರೆ ಒಬ್ರು ಆಲ್ರೆಡಿ ಇದು ಲೊಕೇಶನ್ಗೆ ಹೋಗಿದ್ದಾರೆ. ಇವ್ರು ಹಿಂದೆ ನಮ್ಮ ಹುಡುಗ ಬಂದಿರೋದುವಾಗ ಗಾಡಿ ಹಿಂದೆಂದ ಯಾರೋ ಇದು ಹೊಡೆದಿರೋದು. ಮುಂದೆ ಇಲ್ಲ, ಆಪೋಸಿಟ್ ಇಲ್ಲ. ಅದು ಒಳ್ಳೆ ಒನ್ ವೇನೇ ಇಲ್ವಾ, 2 ವೇ ಇಲ್ಲ. ಅದು ನಮ್ಮ ಮಗ ಇದು ಕರೆಕ್ಟ್ರ್ ಹೋಗಿರೋದು. ಇದು ಆಪೋಸಿಟ್ ಬಂದಿಲ್ಲ ಗಾಡಿ. ಇದು ಹಿಂದೆ ಹೊಡೆದು ಕೆಳಗೆ ಬಿದ್ದಾಗ ಗಾಡಿ ಒಂದು ತಲೆ ಮೇಲೆ ಎದೆ ಮೇಲೆ ಹಚ್ಚಿರೋದು ಗಾಡಿ. ಇದು ನಾವು ನೋಡಿಲ್ಲ, ಬಟ್ ಅಲ್ಲಿ ಸ್ಪಾಟ್ ಅವ್ರು ನೋಡಿಕೊಂಡು ನಮ್ಮ ಇನ್ಸ್ಪೆಕ್ಟ್ರು ಇವರು ಹರ್ಷ ಅಂತೇಳಿ ಅವರು ನೋಡಿ ಅವರು ಇದು ಬಗ್ಗೆ ಹೇಳಿದ್ರು. ಈ ಥರ ಆಗಿದೆ, ಇದು ಹಿಟ್ ಅಂಡ್ ರನ್ ಕೇಸ್. ಇದು ನನಗೆ ಒಬ್ರು ಗಂಡು ಮಗು, ಇಬ್ಬರು ಹೆಣ್ಮಕ್ಳು ಸರ್. ಒಬ್ಬನೇ ಮಗ ಸರ್. ಅದೇ ಏನಂದರೆ ಅವ್ರೇನೋ ಅವ್ರ ಖುಷಿ ಸ್ನೇಹಿತರು ನೋಡಿ. ಇವಾಗ ಸ್ನೇಹಿತರು ಹೇಳ್ತಾರಲ್ಲ, ಸುಸ್ತಾಗ್ಬಿಡ್ತು. ಇವಾಗ ತಾಯ್ತ ನಾವು ಜನ್ಮ ಕೊಟ್ಟು ಸಾಕಿಸ್ತಾ ಬೆಳೆಸಿರೋದು. 2 ನಿಮಿಷ ಕೊಡ್ಬೋದಿಲ್ಲ ಕ್ಲೂ ನಮಗೇಂದ್ರೆ ಯಾರು ಹಿಟ್ ಅಂಡ್ ರನ್ ಮಾಡಿದ್ದಾರೆ ಅವ್ರು ಸಿಗ್ಬೇಕು ನಮಗೆ. ಅವ್ರಿಗೆ ಕ್ರಮ ಶಿಕ್ಷೆ ಆಗ್ಬೇಕಂತ ನಮಗೆ ಇರುತ್ತೆ. ಅಂದರೆ ಸ್ನೇಹಿತರು ಇದೆ, ಸ್ನೇಹಿತರ ಕಡೆ ಇವರೆಲ್ಲ ಇಟ್ಕೊಂಡು ತಾಯಿ ತಂದೆ ಹೆಸರಿಗೆ ಮಾತು ಕೇಳ್ತೀರಾ, ಹಿಂಗೆಲ್ಲ ಹೋಗಿ ಈ ಥರ ಜೀವ ಕಳ್ಕೊಂಡಿರೋದು ಅವನು. ಇವಾಗ ಸ್ನೇಹಿತರು ತಗೋಬೇಕಿಲ್ಲ, ಸ್ಟೆಪ್ ತಗೋಬೇಕಿಲ್ವಾ. ತಾವಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.